ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಿಮ್ಮ ಭವಿಷ್ಯದ ಕೈಗನ್ನಡಿ ರಾಶಿ ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ ಯುಗರಾಜ್. ಇವತ್ತಿನ ಕಾರ್ಯಕ್ರಮದಲ್ಲಿ ದ್ವಾದಶ ರಾಶಿಗಳ ಈ ದಿನದ ದಿನ ಭವಿಷ್ಯದ ಜೊತೆಗೆ ಮಿಥುನ ಸಂಕ್ರಮಣದಿಂದ ದ್ವಾದಶ ರಾಶಿಗಳವರು ಸೇರಿದಂತೆ ಯಾವ ಕ್ಷೇತ್ರದವರಿಗೆ ಸಂಕಷ್ಟ ಎದುರಾಗುತ್ತೆ, ಹಾಗೇನೆ ಶುಕ್ರದೋಷ ಇತ್ತು ಅಂತ ಅಂದ್ರೆ ಯಾವ ಮಂತ್ರವನ್ನ ಜಪಿಸಬೇಕು, ಮನೆಮದ್ದು ಭಾಗದಲ್ಲಿ ಯಾವ ಆರೋಗ್ಯದ ಸಲಹೆ ನಮಗಾಗಿ ಕಾದಿದೆ, ಈ ಎಲ್ಲಾ ವಿಶೇಷ ಮಾಹಿತಿಯನ್ನ ತಿಳಿಸಿಕೊಡ್ತಾರೆ ಖ್ಯಾತ ಜ್ಯೋತಿಷಿಗಳು ಆಧ್ಯಾತ್ಮಿಕ ಚಿಂತಕರಾದ ಶ್ರೀ ರೇಣುಕಾರಾಧ್ಯ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುದತ್ತ ಸಾಯಿ ಸಿದ್ಧಲಿಂಗ ಪ್ರಭವೇ ನಮಃ. ನಮಸ್ತೆ ಅಸ್ತ ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿವರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಗುರುಜಿ, ಕಾರ್ಯಕ್ರಮದ ಮೊದಲಿಗೆ ಮೇಷರಾಶಿಯಿಂದ ಕನ್ಯಾ ರಾಶಿಯವರ ಈ ದಿನದ ದಿನ ಭವಿಷ್ಯ ತಿಳಿಸ್ಕೊಡಿ. ಖಂಡಿತ. ಇವತ್ತಿನ ದಿವಸ ವಿಶೇಷವಾಗಿ ಧನಿಷ್ಠಾ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ, ಕೇತು ಚಂದ್ರರ ಸಮ್ಮಿಲನ, ಏನಿಲ್ಲ ಫಲಾಫಲಗಳನ್ನು ನೋಡಬಹುದು. ಪ್ರಪ್ರಥಮ ಬಾರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ಲಿಮಿಟೆಡ್ ಕಂಪನಿಯವರಿಗೆ, ಕೈಗಾರಿಕಾ ಕ್ಷೇತ್ರದವರಿಗೆ, ಎಲೆಕ್ಟ್ರಿಕಲ್, ಪೊಲೀಸ್, ಸಾರಿಗೆ, ಮಿಲಿಟರಿ, ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲಿರುವವರಿಗೆ ಅಥವಾ ಉದ್ಯಮ ಅಥವಾ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಅಧಿಕವಾದಂಥ ಅನುಕೂಲವನ್ನು ನೋಡ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸ್ತಕ್ಕಂಥದ್ದು. ಮಿತ್ರರಿಂದ, ಹಿರಿಯ ಸಹೋದರನಿಂದ, ವಯೋವೃದ್ಧರಿಂದ ತೊಂದರೆಗಳು ಎದುರಾಗ್ತಕ್ಕಂಥ ಒಂದು ಸ್ಥಿತಿ. ಆಕಸ್ಮಿಕವಾಗಿ ಉದ್ಯೋಗ, ವ್ಯಾಪಾರ, ವ್ಯವಹಾರ ಕ್ಷೇತ್ರದ ತೊಂದರೆ ನಿವಾರಣೆ ಆಗ್ತಕ್ಕಂಥ ಒಂದು ಸ್ಥಿತಿಯೇ ಎದುರಾಗುವಂಥದ್ದನ್ನು ಇವತ್ತಿನ ದಿವಸ ಈ ಮೇಷರಾಶಿಯನ್ನು ನೋಡುವಂಥದ್ದು. ತೊಗರಿ ಬೇಳೆಯನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ವೃಷಭ ರಾಶಿ, ವಾಹನ ಮತ್ತು ಭೂಮಿ ಖರೀದಿಸುವಂಥ ಆಸೆಗಳು ಈಡೇರ್ತಕ್ಕಂಥದ್ದು. ಉದ್ಯೋಗ ಸ್ಥಳದಲ್ಲಿ ಮಾನಸಿಕ ಒತ್ತಡಗಳು ಅಧಿಕವಾಗ್ತಕ್ಕಂಥದ್ದು. ದಾಂಪತ್ಯದಲ್ಲಿ ವಿರಸಗಳು ಹೆಚ್ಚಾಗ್ತಕ್ಕಂಥ ಒಂದು ಸ್ಥಿತಿ ಈ ವೃಷಭ ರಾಶಿ ನೋಟಾಗಿರುವಂಥದ್ದು. ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನು ಪಠನೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಮಿಥುನ ರಾಶಿ, ಅನಿರೀಕ್ಷಿತವಾಗಿ ಬಂಧುಗಳಿಂದ ಅಥವಾ ಮಿತ್ರರಿಂದ ಸಾಲ ಬೇಡುವಂಥ ಒಂದು ಪರಿಸ್ಥಿತಿಗಳು ಎದುರಾಗ್ತಕ್ಕಂಥದ್ದು. ವ್ಯಾಜ್ಯಗಳು ಅಥವಾ ಪೊಲೀಸ್ ಕೇಸುಗಳು ಅಥವಾ ಕೋರ್ಟ್ ಕೇಸುಗಳು ಬಗೆಹರಿತಕ್ಕಂಥದ್ದಕ್ಕೆ ಒಂದು ದಾರಿಗಳು ಸಿಗುವಂಥದ್ದು. ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆಗೆ ಸ್ವಲ್ಪ ಮನಸ್ಸು ವಾಲ್ತಕ್ಕಂಥದ್ದು ಅಥವಾ ಸ್ಥಳ ಬದಲಾವಣೆ ಮಾಡೋ ನಾನಾ ರೀತಿಯಾದಂಥ ಒಂದು ಆಲೋಚನೆಯಲ್ಲಿ ಬರ್ತಕ್ಕಂಥ ಒಂದು ಸ್ಥಿತಿ. ಅಂತಹ ಒಂದು ಆಲೋಚನೆಗಳಿಂದ ಅಥವಾ ಉದ್ಯೋಗ ಬದಲಾವಣೆಗಳಿಂದ ತೊಂದರೆಗೆ ಸಿಲುಕ್ತಕ್ಕಂಥ ಒಂದು ವಾತಾವರಣ ಇವತ್ತಿನ ದಿವಸ ಈ ಮಿಥುನ ರಾಶಿಯವರು ಆಗಿರುವಂಥದ್ದು. ಕೆಂಪು ವಸ್ತ್ರವನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ಕಟಕ ರಾಶಿ, ಮಕ್ಕಳ ಪ್ರೀತಿ ಪ್ರೇಮದ ವಿಷಯಗಳಿಗೆ ಹಿರಿಯರಿಂದ ವಿರೋಧ ಎದುರಾದರೂ ಕೂಡ ಅಂತಿಮವಾಗಿ ಅನುಕೂಲದ ಒಂದು ಸ್ಥಿತಿಗತಿಗಳು ನಿರ್ಮಾಣವಾಗಿ ಬರುವಂಥದ್ದು. ಉದ್ಯೋಗ ಬದಲಾವಣೆ ಆಗ್ತಕ್ಕಂಥದ್ದು, ಆರ್ಥಿಕ ಸಮಸ್ಯೆಗಳು ಬಗೆಹರಿತಕ್ಕಂಥ ಒಂದು ವಾತಾವರಣ. ಮಕ್ಕಳ ದುರಭ್ಯಾಸಗಳಿಂದ ಪರಿವರ್ತನೆ ಆಗ್ತಕ್ಕಂಥದ್ದು, ಒಳ್ಳೆಯ ನಡವಳಿಕೆಯನ್ನ ರೂಢಿಸಿಕೊಳ್ತಕ್ಕಂಥದ್ದು, ನಡವಳಿಕೆಗಳಲ್ಲಿ ಬದಲಾವಣೆಗಳನ್ನು ಆಗ್ತಕ್ಕಂಥ ಒಂದು ಸ್ಥಿತಿ ಈ ಕಟಕ ರಾಶಿ ನೋಟಾಗಿರುವಂಥದ್ದು. ಓಂ ಶ್ರೀ ಲಲಿತಾಂಬಿಕಾಯಿ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಸಿಂಹರಾಶಿ, ಬೃಹತ್ ಕೈಗಾರಿಕೆಗಳಲ್ಲಿ, ಟ್ರಾನ್ಸ್ಪೋರ್ಟ್, ಮೆಕ್ಯಾನಿಕ್, ಫೈನಾನ್ಸ್, ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಸೇವಾ ವೃತ್ತಿಯ ಉದ್ಯೋಗಗಳು ದೊರಕತಕ್ಕಂಥದ್ದು. ಆದರೆ ದೂರ ಪ್ರದೇಶದಲ್ಲಿ ದೊರಕುವಂಥ ಒಂದು ಸನ್ನಿವೇಶ, ಅದನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು ಒಳಿತಾಗಿರ್ತಕ್ಕಂಥದ್ದು. ಧಾರ್ಮಿಕ ಕಾರ್ಯಗಳಿಗೆ ಪ್ರಯಾಣ ಮಾಡುವಂಥ ಒಂದು ಸಂದರ್ಭಗಳು ಬರ್ತಕ್ಕಂಥದ್ದು. ದೀರ್ಘಕಾಲದಿಂದ ಮಾರಾಟಕ್ಕಿದ್ದಂತಹ ಭೂಮಿ ಮಾರಾಟವಾಗ್ತಕ್ಕಂಥ ಒಂದು ವಾತಾವರಣ ಈ ಸಿಂಹ ರಾಶಿ ನೋಡ್ತಾಗಿರುವಂಥದ್ದು. ಜೇನುತುಪ್ಪವನ್ನು ಹರಿಯುವ ನೀರಿನಲ್ಲಿ ಬಿಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡಬಹುದು. ಇನ್ನು ಕನ್ಯಾ ರಾಶಿ, ಪ್ರಯಾಣದಿಂದ ತೊಂದರೆಗಳಾಗ್ತಕ್ಕಂಥದ್ದು, ನಷ್ಟವನ್ನ ಅನುಭವಿಸ್ತಕ್ಕಂಥ ಒಂದು ಸ್ಥಿತಿ ಎದುರಾಗುವಂಥದ್ದು. ಸಾಲಗಾರರಿಂದ, ದಾಯಾದಿಗಳಿಂದ ಕೋರ್ಟ್ ಅಥವಾ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರ್ತಕ್ಕಂಥ ಒಂದು ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥದ್ದು. ದಾಂಪತ್ಯ ಕಲಹಗಳು ವಿಚ್ಛೇದನ ಹಂತ ತಲುಪತಕ್ಕಂಥದ್ದು. ದಾಂಪತ್ಯ ಕೇಸುಗಳು ಏನಿರ್ತವೆ ಅವುಗಳು ಬಗೆಹರಿದಕ್ಕೆ ದಾರಿಗಳು ಸಿಗುವಂಥದ್ದನ್ನ ಈ ಕನ್ಯಾ ರಾಶಿಯನ್ನು ನೋಡುವಂಥದ್ದು. ಹಸುಗಳಿಗೆ ಬೆಲ್ಲವನ್ನು ತಿನ್ನಿಸುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನ ನೀವು ನೋಡಬಹುದು. ಶುಭವಾಗ. ಸರಿ ಗುರುಜಿ, ಜಾತಕದಲ್ಲಿ ಶುಕ್ರ ದೋಷ ಇತ್ತು ಅಂತ ಅಂದ್ರೆ ಯಾವ ಮಂತ್ರವನ್ನ ಜಪಿಸಬೇಕಾಗುತ್ತೆ? ಖಂಡಿತ. ಸಾಮಾನ್ಯವಾಗಿ ಶುಕ್ರ ದೋಷವಿದ್ದಂಥ ಪಕ್ಷದಲ್ಲಿ ದಾಂಪತ್ಯದಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು, ಅಭಿವೃದ್ಧಿಗಳಾಗದೇ ಇರ್ತಕ್ಕಂಥದ್ದು, ಸ್ತ್ರೀ ಶಾಪಗಳು ಅಥವಾ ಸ್ತ್ರೀ ದೋಷಗಳು ಶುಕ್ರನಿಂದ ನೋಡ್ತಕ್ಕಂಥ ಒಂದು ವಾತಾವರಣವೂ ಕೂಡ ಇದೆ. ಸ್ತ್ರೀ ಶಾಪಕ್ಕೆ ಒಳಗಾಗಿದ್ದಂಥ ಪಕ್ಷದಲ್ಲಿ ಅಥವಾ
ಯಾಕೋ ಸಂತಾನದಲ್ಲಿ ವ್ಯತ್ಯಾಸಗಳಾಗ್ತಾ ಇದೆ, ದಾಂಪತ್ಯ ಸೌಖ್ಯಗಳಲ್ಲಿ ವ್ಯತ್ಯಾಸಗಳಾಗ್ತಾ ಇದೆ ಅಂತಕ್ಕಂಥವ್ರು ಈ ಮಂತ್ರವನ್ನ ಜಪಿಸ್ಕೊಳ್ತಕ್ಕಂಥದ್ರಿಂದ ಖಂಡಿತವಾಗ್ಲೂ ಕೂಡ ಫಲಾಫಲಗಳು ಸಿಗೋದಕ್ಕೆ ದಾರಿಗಳಿದೆ. ಹಿಮಕುಂಡಾಂ ಮೃಡಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಈ ಒಂದು ಮಂತ್ರ ಜಪಿಸೋದ್ರಿಂದ ಆ ಶುಕ್ರದೋಷದಿಂದ ಮುಕ್ತಿಯನ್ನು ಪಡೆಯಬಹುದು. ಆ ಶುಕ್ರದೋಷದಿಂದ ಇನ್ನೂ ಸಾಕಷ್ಟು ಪ್ರಾಬ್ಲಮ್ಗಳು ಬರ್ತದೆ, ಬಟ್ ಸಮಯದ ಅಭಾವದಿಂದ ಸ್ವಲ್ಪ ಮಾತ್ರ ತಿಳಿಸಿರ್ತಕ್ಕಂಥದ್ದು. ಈ ಮಂತ್ರವನ್ನು ಹೇಳ್ಕೊಳ್ಳಿ, ಇಂಥ ಸಮಸ್ಯೆಗಳಿದ್ರೂ ಕೂಡ ಅನುಕೂಲವಾಗುತ್ತೆ. ಶುಭವಾಗಲಿ. ಸರಿ ಗುರುಜಿ, ಕಾರ್ಯಕ್ರಮದ ಫಸ್ಟ್ ಕಾಲರ್ ರೆಡಿ ಇದ್ದಾರೆ. ನಾಗರತ್ನ ನಂಜನಗೂಡಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗರತ್ನ. ನಮಸ್ಕಾರ. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ನಾಗರತ್ನ. ಹುಟ್ಟಿದ ದಿನಾಂಕ ಗೊತ್ತಾ? ಹುಟ್ಟಿದ ದಿನಾಂಕ ಅದೇ ಇದರಲ್ಲಿ ಟಿ.ಸಿ ಕೊಟ್ಟಿದ್ರಲ್ಲ, ಅದು ಗೊತ್ತು ಮೇಡಮ್. ಸರಿ ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ ನಾಗರತ್ನ. ನಮ ಶಿವಾಯ. ನಮಸ್ತೆ ಗುರುಜಿ. ನಮ ಶಿವಾಯ. 1 ರಿಂದ 12 ಒಳಗಡೆ ಒಂದು ಸಂಖ್ಯೆ ಹೇಳಿತಾಯಿ. 8 ಸ್ವಾಮೀಜಿ. 8. ಈ ಜಾತಕದ ಪ್ರಕಾರವಾಗಿ ನೋಡಿದಾಗ ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೋದ್ರೂ ಕೂಡ ವಿಘ್ನಗಳು ಎದುರಾಗ್ತಕ್ಕಂಥದ್ದು. 1, ಉದ್ಯೋಗದಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು, ಅದು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು. 2, ದಾಯಾದಿಗಳಿಂದ ಸ್ವಲ್ಪ ನೋವನ್ನು ಅನುಭವಿಸ್ತಕ್ಕಂಥ ಒಂದು ಸ್ಥಿತಿ ಅಥವಾ ಏನಾದ ಒಂದು ವಾತಾವರಣ ಏನಾದರೂ ನಿರ್ಮಾಣವಾಗಿ ಬರ್ತಾ ಇರ್ತಕ್ಕಂಥ ತೋರಿಸುತ್ತೆ ಈ ಜಾತಕದ ಪ್ರಕಾರವಾಗಿ. 1. 2ನೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಯಾಕೋ ಆರೋಗ್ಯದ ಪರಿಸ್ಥಿತಿಗಳು ಸರಿ ಇಲ್ಲ, ಸ್ವಲ್ಪ ತಲೆ ಹೊಡೆತ ಜಾಸ್ತಿ ಬರ್ತಕ್ಕಂಥದ್ದು, ಕಾಲ್ ಪೇನ್ ಜಾಸ್ತಿಯಾಗಿ ಸೆಳೆತಗಳು ಜಾಸ್ತಿ ಬರ್ತಕ್ಕಂಥದ್ದು, ಆವಾಗ ಏನಾದರೂ ಒಂದು ಸಣ್ಣ ಪುಟ್ಟ ಏಟುಗಳಾಗ್ತಕ್ಕಂಥ ಒಂದು ಸ್ಥಿತಿ ನಿರ್ಮಾಣವಾಗಿ ಬರ್ತಾ ಇರ್ತಕ್ಕಂಥದ್ದು, ಇದೆಲ್ಲವನ್ನು ತೋರಿಸ್ತದೆ. ಒಟ್ಟಿನಲ್ಲಿ ಏನಾಗುತ್ತೋ ಎತ್ತಾಗುತ್ತೋ ಭಗವಂತ ಯಾವುದಕ್ಕೂ ಕೂಡ ಕೊರತೆ ಮಾಡಿಲ್ಲ, ಬಟ್ ಒಳಗಡೆನೆ ಮಾತ್ರ ಆತಂಕಗಳನ್ನ ಕಾಣ್ತಾ ಇರ್ತಕ್ಕಂಥದ್ದು, ಏನೋ ಒಂದು ರೀತಿಯ ಸಂಕಟಗಳನ್ನ ಅನುಭವಿಸ್ತಾ ಇರ್ತಕ್ಕಂಥದ್ದು, ಇದೆಲ್ಲವೂ ಕಾಣ್ತಾ ಇದೆ. ಹೌದು ಅಲ್ವೋ ತಾಯಿ? 100% ನಿಜ ಸ್ವಾಮೀಜಿ, ನೀವು ಹೇಳೋದೆಲ್ಲ ಕರೆಕ್ಟು. ಹೇಳಿ ತಾಯಿ, ಏನಾಗ್ಬೇಕು? ಅದೇ ಯಾವ್ದು ಕೆಲಸಗಳಾಯ್ತಾ ಇಲ್ಲ. ನಾವು ಒಂದು ಹಳೆ ಮನೆ ತಗೊಂಡಿದ್ವಿ, ಅದು ತುಂಬಾ ತೊಂದ್ರೆ. ಅದು ಮಾರ್ಬಿಟ್ಟು ಬೇರೆ ಮನೆ ತಗೊಳ್ಳೋಣ ಅಂದ್ರೆ ಯಾವ್ದು ನೆರವೇರ್ತಾ ಇಲ್ಲ. ಅದನ್ನ ಮಾರಲೇಬೇಕು ತಾಯಿ. ಯಾಕೆಂದ್ರೆ ಆ ಜಾಗ ನಿಮಗೆ ಆಗಿ ಬರುವುದಿಲ್ಲ. ಆ ಜಾಗ ನಿಮಗೆ ಅಂತಲ್ಲ, ಯಾರಿಗೂ ಕೂಡ ಆಗಿ ಬರತಕ್ಕಂಥ ಸಂಭವಗಳು ಕಡಿಮೆ. ಯಾಕೆಂದ್ರೆ ಆ ಭೂಮಿ ದೋಷ ಅಂತಕ್ಕಂಥದ್ದು ಅಷ್ಟು ಪ್ರಬಲವಾಗಿ ಕಾಣ್ತಾ ಇದೆ ಆ ಜಾತಕದ ಜಾಗದಲ್ಲಿ. ಹಾಗಾಗಿ ಅದನ್ನ ಮಾರಿಬಿಟ್ಟು ಬೇರೆ ಯಾವ್ದಾರ ಆಯ್ಕೆ ಮಾಡ್ಕೊಳ್ಳಿ. ಆ ಮನೆಯಲ್ಲಿ ವಾಸವನ್ನು ಮಾಡಕ್ ಹೋಗ್ಬೇಡಿ, ಆ ಜಾಗದಲ್ಲಿ ಇರೋದಕ್ಕೆ ಹೋಗ್ಬೇಡಿ, ಆ ಜಾಗ ಇಟ್ಕೊಳ್ಳಬೇಡಿ. ಖಂಡಿತವಾಗ್ಲೂ ತುಂಬಾ ತೊಂದರೆಗಳಾಗ್ತದೆ. ಯಾಕೆಂದ್ರೆ ಆ ಜಾಗ ತೊಂದರೆಗಳ ತಗೊಂಡಾದ್ಮೇಲೆ ವಿಪರೀತವಾದ ತೊಂದರೆಗಳು ಬರ್ತಾ ಇದೆ ನಿಮಗೆ. ಹಾಗಾಗಿ ಮೊದಲು ಆ ಜಾಗವನ್ನು ಮಾರಿಬಿಟ್ಟು ಬೇರೆ ಜಾಗವನ್ನು ಆಯ್ಕೆ ಮಾಡ್ಕೊಳ್ಳಿ. ಶುಭವಾಗಲಿ. ಧನ್ಯವಾದಗಳು ನಾಗರತ್ನ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ವಿಜಯಪುರದಿಂದ ಶಿವಾನಂದ್ ಕರೆ ಮಾಡಿದ್ದಾರೆ. ನಮಸ್ಕಾರ ಶಿವಾನಂದ್. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಮೇಡಮ್. ಸರಿ, ಹುಟ್ಟಿದ ದಿನಾಂಕ ತಿಳಿಸಿ. ಹುಟ್ಟಿದ ದಿನಾಂಕ ಗೊತ್ತಿಲ್ಲ ಮೇಡಮ್. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ ಶಿವಾನಂದ್. ನಮ ಶಿವಾಯ. ನಮಸ್ಕಾರ ಗುರುಜಿ. 1 ರಿಂದ 12 ಒಳಗಡೆ ಒಂದು ಸಂಖ್ಯೆ ಹೇಳಿ. 8 ಗುರುಜಿ. ಈ ಜಾತಕಕ್ಕೆ ನೋಡಿದಾಗ ಒಂದು ರೀತಿಯಾದಂಥ ಸೋಮಾರಿತನ, ಆಲಸ್ಯ, ಏನು ಮಾಡಬೇಕು ದಾರಿಗಳು ಗೊತ್ತಾಗ್ತಾ ಇಲ್ಲ. ಎಲ್ಲೇ ಕೆಲಸಕ್ಕೆ ಹೋದ್ರೂ ಕೂಡ ಅಲ್ಲಿ ನಿಲ್ಲೋದಕ್ಕೂ ಆಗ್ತಾ ಇಲ್ಲ, ನಿಲ್ಲೋದಕ್ಕೆ ಆಗೋದು ಇಲ್ಲ. ಅಲ್ಲಿ ಏನಾದ್ರೂ ಒಂದು ಕಿಟಕಿಟಿಗೆ ಆಗ್ಲೇಬೇಕು ಅನ್ನೋ ರೀತಿಯಾದಂಥ ಒಂದು ಸ್ಥಿತಿಯನ್ನು ತೋರಿಸ್ತಾ ಇರ್ತಕ್ಕಂಥದ್ದು. 1, ಈ 1 ವರ್ಷ 3 ತಿಂಗಳಿಂದ ಈಚೆಗೆ ಬರೀ ಸೋಮಾರಿತನ, ಏನು ಮಾಡೋದಕ್ಕೂ ಆಸಕ್ತಿಗಳು ಕಾಣ್ತಾ ಇಲ್ಲ. ಎಲ್ಲೋ ಏನೋ ಆಗ್ಬಿಟ್ಟಿದೆ. ಯಾಕೆಂದ್ರೆ ತುಂಬಾ ಕಷ್ಟ ಬಿದ್ದು ಕೆಲಸವನ್ನ ಮಾಡ್ತಾ ಇದ್ದಂಥದ್ದು ಈ 1 ವರ್ಷ 3 ತಿಂಗಳಿಂದ ಈಚೆಗಂತೂ ಕೂಡ ಏನು ಮಾಡೋದಕ್ಕೂ ಆಸಕ್ತಿ ಇಲ್ಲ. ಏನೋ ಒಂದು ರೀತಿಯಲ್ಲಿ ಮಂಕು ಕವದಂಗೆ ಎಲ್ಲೋ ಒಂದು ರೀತಿಯಲ್ಲಿ ಸುಮ್ಮನೆ ಕುಂತ್ಕೊಂಡಿರೋಣ ಅನ್ನೋ ರೀತಿಯಾದಂಥ ಒಂದು ಸ್ಥಿತಿ. ನಿಮ್ಮ ಮೇಲೆ ನೀವೇ ಸಿಟ್ಟು ಮಾಡ್ಕೊಳ್ತಕ್ಕಂಥದ್ದು. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವೂ ಕೂಡ ಪೈಸೆಗೂ ಕೂಡ ನಾಳೆಗೆ ಏನು ಮಾಡಬೇಕು, ನಾಳೆಗೆ ಹಾಲು ತರೋದಕ್ಕೆ ಏನು ಮಾಡಬೇಕು, ಈ ರೀತಿಯಾದಂಥ ಒಂದು ಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳ್ತದೆ. ಹೌದೋ ಅಲ್ವೋ? ಹೇಳಿ, ಏನಾಗ್ಬೇಕು? ಇಲ್ಲ ಗುರುಜಿ, ಅದು ಒಂದು ಪ್ಲಾಟ್ ತಗೊಂಡ ಮನೆ ಹಿಂದ್ಗಡೆ, ಅದು ಬೋರ್ವೆಲ್ ಹಾಕಕ್ಕೆ ಟ್ಯಾಂಕರ್ ಮಾಡ್ಬೇಕಂತ ಮಾಡಿದ್ದೀನಿ. ಅದನ್ನ ಮಾಡೋದ್ರೆ ಚೆನ್ನಾಗಿರುತ್ತೆ ಇಲ್ಲ? ಸದ್ಯದ ಪರಿಸ್ಥಿತಿಗೆ ಹತ್ತತ್ರ 3 ತಿಂಗಳ ಹಿಂದೆನೆ ಈ ಕೆಲಸವನ್ನು ಮಾಡ್ಬೇಕಾಗಿತ್ತು. ನೀವು 3 ತಿಂಗಳ ಹಿಂದೆನೆ ಫೈನಲ್ ಡಿಸಿಷನ್ ಮಾಡಿದ್ರಿ, ಹೌದಲ್ಲ? ಹೌದ್ರಿ ಮೇಡಮ್. ಹೌದ್ರಿ ಗುರುಜಿ. ಆಗ ಈಗ ಸದ್ಯದ ಮಟ್ಟಿಗೆ ನೀವು ಅದನ್ನ ಕೈ ಹಾಕೋದಿಕ್ಕೆ ಹೋಗ್ಬೇಡಿ. ಇನ್ನೊಂದು 20 ದಿವಸ ಕಳೆದ ಮೇಲೆ ಕೈ ಹಾಕಿ, ಸಕ್ಸಸ್ ಆಗುತ್ತೆ, ಒಳ್ಳೇದಾಗುತ್ತೆ. ಬಟ್ ಒಂದು ವಿಚಾರ, ಕುಲದೇವರ ಆಶೀರ್ವಾದವನ್ನು ಪಡೆದುಕೊಂಡು ಆಮೇಲೆ ಮುಂದುವರಿಸಿ. ಅಲ್ಲಿ ಹೋಗ್ಬಿಟ್ಟು ಒಂದು ರಾತ್ರಿ ಉಳಿದು ಅಲ್ಲಿ ಅಭಿಷೇಕ ಮತ್ತೊಂದು ಪೂಜಾ ಪುನಸ್ಕಾರಗಳನ್ನು ಮಾಡಿಬಿಟ್ಟು ಒಂದು 9 ಜನಕ್ಕೆ ಅನ್ನದಾನ ಮಾಡಿ ಅಲ್ಲಿ ನೀವೇ ಸ್ವತಃ ಮಾಡಿಬಿಟ್ಟು
ಅನ್ನದಾನವನ್ನ ಮಾಡತಕ್ಕಂಥದ್ದನ್ನು ಮಾಡಿ ಆಮೇಲೆ ಈ ಕೆಲಸ ಕೈ ಹಾಕಿ ಒಳ್ಳೇದಾಗುತ್ತೆ. ಶುಭವಾಗಲಿ. ಧನ್ಯವಾದಗಳು ಶಿವಾನಂದ್. ಗುರುಜಿನು ತುಲಾರಾಶಿಯಿಂದ ಮೀನರಾಶಿಯವರ ಈ ದಿನದ ದಿನ ಭವಿಷ್ಯ ತಿಳಿಸ್ಕೊಡಿ. ಖಂಡಿತ. ಇವತ್ತಿನ ತುಲಾರಾಶಿನವರಿಗೆ ಸಂಬಂಧಪಟ್ಟಂತೆ ಮಕ್ಕಳ ಮಂಗಳಕಾರಿಯಾದ ಶುಭ ಕಾರ್ಯಗಳಿಗೆ ಕಾಲ ಕೂಡಿ ಬರ್ತಕ್ಕಂಥ ಒಂದು ಸ್ಥಿತಿ, ಸಂಗಾತಿಯಿಂದ ಲಾಭವಾಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಅಥವಾ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಕಾರ್ಯ ಕರ್ತವ್ಯಗಳಲ್ಲಿ ಅಧಿಕ ಲಾಭವನ್ನು ನೋಡತಕ್ಕಂಥದ್ದನ್ನ ಈ ತುಲಾರಾಶಿಯನ್ನು ನೋಡುವಂಥದ್ದು. ಶ್ರೀ ಸುಬ್ರಹ್ಮಣ್ಯನಿಗೆ ಕಣಗಿಲೆ ಹೂವನ್ನು ಅರ್ಪಿಸುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡಬಹುದು. ಇನ್ನು ವೃಶ್ಚಿಕ ರಾಶಿ, ಉದ್ಯೋಗ ಬದಲಾವಣೆಯಿಂದ ಹೆಚ್ಚಿನ ಸಂಬಳದ ಅಥವಾ ಉನ್ನತ ಹುದ್ದೆಯ ಉದ್ಯೋಗ ಲಭಿಸ್ತಕ್ಕಂಥದ್ದು, ಉದ್ಯೋಗ ಸ್ಥಳದಲ್ಲಿ ಶತ್ರುಕಾಟಗಳು ಮತ್ತು ಅಧಿಕವಾಗಿ ಪೀಡಿಸ್ತಕ್ಕಂಥ ಒಂದು ವಾತಾವರಣ, ಬಂಧುಗಳಿಂದ ನೆರೆಹೊರೆಯವರಿಂದ ಮಾಡಿದಂಥ ಒಂದು ಸಾಲದ ಚಿಂತೆ ಹೆಚ್ಚಾಗಿ ಪೀಡಿಸ್ತಕ್ಕಂಥದ್ದು, ಮಾನಹಾನಿಗೂ ಒಳಗಾಗ್ತಕ್ಕಂಥ ಒಂದು ವಾತಾವರಣ ಈ ವೃಶ್ಚಿಕ ರಾಶಿಯನ್ನು ಉಂಟಾಗಿರುವಂಥದ್ದು. ಶಿವಪಂಚಾಕ್ಷರಿ ಮಂತ್ರವನ್ನು ಪಡೆದು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನ ನೀವು ನೋಡಬಹುದು. ಇನ್ನು ಧನುಸ್ಸು ರಾಶಿ, ಮಕ್ಕಳಿಂದ ಅಥವಾ ಮಕ್ಕಳ ವಿಚಾರವಾಗಿ ದೂರ ಪ್ರಯಾಣ ಮಾಡುವಂಥ ಒಂದು ಸಂದರ್ಭಗಳು ಬರುವಂಥದ್ದು, ಸ್ಥಿರಾಸ್ತಿ ವಾಹನ ಖರೀದಿಗೆ ಆರ್ಥಿಕ ನೆರವು ಲಭಿಸ್ತಕ್ಕಂಥದ್ದು, ಎಲೆಕ್ಟ್ರಾನಿಕ್ ಮೆಕ್ಯಾನಿಕಲ್ ಮಿಷಿನರಿ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಅಥವಾ ಭೂಮಿ ಸಂಬಂಧಪಟ್ಟಂತಹ ಉದ್ಯೋಗಸ್ಥರಿಗೆ ಆರ್ಥಿಕ ಸಮಸ್ಯೆಗಳು ಬಗೆಹರಿತಕ್ಕಂಥ ಒಂದು ವಾತಾವರಣ ಇವತ್ತಿನ ದಿವಸ ಈ ಧನುಸ್ಸು ರಾಶಿ ಉಂಟಾಗಿರುವಂಥದ್ದು. ಬಡ ಮಕ್ಕಳಿಗೆ ವಸ್ತ್ರದಾನವನ್ನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನ ನೀವು ನೋಡಬಹುದು. ಇನ್ನು ಮಕರ ರಾಶಿ, ಸ್ಥಿರಾಸ್ತಿ ವಿಚಾರಗಳು ಕೂಟು ಮೆಟ್ಟಿಲಿರ್ತಕ್ಕಂಥ ಒಂದು ವಾತಾವರಣ, ಹಿರಿಯ ಸಹೋದರನಿಂದ ಮಿತ್ರರಿಂದ ತೊಂದರೆಗೆ ಸಿಲುಕ್ತಕ್ಕಂಥದ್ದು, ತಾಳ್ಮೆಯಿಂದ ವ್ಯವಹಾರ ಮತ್ತು ವ್ಯಾಪಾರ ಅಥವಾ ಕಾರ್ಯ ಕರ್ತವ್ಯಗಳನ್ನ ಮಾಡಿದರೆ ಬಹಳ ಒಳಿತಾಗಿರ್ತಕ್ಕಂಥದ್ದು ಉಂಟು. ಆದರೆ ಒಂದು ರೀತಿಯಾದಂಥ ಆತರ ಬಿದ್ದರೆ ಅದರಿಂದ ನಷ್ಟ ಮತ್ತೆ ಸಂಕಷ್ಟವನ್ನು ಅನುಭವಿಸ್ತಕ್ಕಂಥದ್ದನ್ನ ಈ ಮಕರ ರಾಶಿಯನ್ನು ನೋಡುವಂಥದ್ದು. ಶ್ರೀಗೌರಿಗೆ ಕುಂಕುಮಾರ್ಚನೆಯನ್ನು ಮಾಡಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನ ನೀವು ನೋಡಬಹುದು. ಇನ್ನು ಕುಂಭರಾಶಿ, ಪಾಲುದಾರಿಕೆ ವ್ಯವಹಾರದಲ್ಲಿ ಅಧಿಕ ಲಾಭಗಳು ಬರ್ತಕ್ಕಂಥದ್ದು, ಧನಾಗಮನವಾಗ್ತಕ್ಕಂಥ ಒಂದು ಸೂಚನೆಗಳು ಎದುರಾಗ್ತಕ್ಕಂಥದ್ದು, ಉದ್ಯೋಗ ನಿಮಿತ್ತ ಹಣಕಾಸಿನ ವ್ಯವಹಾರದ ನಿಮಿತ್ತ ಪ್ರಯಾಣವನ್ನ ಮಾಡತಕ್ಕಂಥದ್ದು, ಕಿರಿಯ ಸಹೋದರ ಅಥವಾ ಬಂಧುಗಳಿಂದ ದಾಂಪತ್ಯದಲ್ಲಿ ಬಿರುಕುಗಳು ಕಾಣತಕ್ಕಂಥದ್ದನ್ನ ಈ ಕುಂಭರಾಶಿಯನ್ನು ನೋಡುವಂಥದ್ದು. ಹೆಣ್ಣು ಮಕ್ಕಳಿಗೆ ಹಸಿರು ಬಳೆಯನ್ನ ನೀಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನ ನೀವು ನೋಡಬಹುದು. ಇನ್ನು ಮೀನರಾಶಿ, ಉದ್ಯೋಗ ಕಳೆದುಕೊಂಡು ಸ್ವಲ್ಪ ಅತಂತ್ರದ ಸ್ಥಿತಿಗತಿಗಳು ನಿರ್ಮಾಣವಾಗ್ತಕ್ಕಂಥದ್ದು, ಬೃಹತ್ ಕೈಗಾರಿಕೆ ಯಂತ್ರೋಪಕರಣಗಳ ಬಿಡಿ ಭಾಗಗಳ ಕೈಗಾರಿಕೆಗಳಲ್ಲಿರ್ತಕ್ಕಂಥವ್ರಿಗೆ ಅಥವಾ ವಾಹನ ಉತ್ಪನ್ನ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಅಥವಾ ಉದ್ಯೋಗ ಮಾಡುವಂಥ ಇಂಥ ಒಂದು ಕ್ಷೇತ್ರಗಳಲ್ಲಿ ಉದ್ಯೋಗ ಮಾಡುವಂಥ ಒಂದು ಕೆಲಸಗಾರರಿಗೆ ಅನುಕೂಲದ ಒಂದು ಪ್ರಾಪ್ತಿಯನ್ನು ನೋಡುವಂಥದ್ದು, ಕೌಟುಂಬಿಕ ಮತ್ತು ಆರ್ಥಿಕ ದುಸ್ಥಿತಿಗಳು ಸಾಲ ಮಾಡುವಂಥ ಒಂದು ಪರಿಸ್ಥಿತಿಗಳನ್ನು ನಿರ್ಮಾಣವಾಗ್ತಕ್ಕಂಥದ್ದನ್ನ ಈ ಮೀನರಾಶಿನವರು ನೋಡುವಂಥದ್ದು. ಕುಲದೇವತೆಗೆ ಸಿಹಿ ಪೊಂಗಲ್ ನೈವೇದ್ಯ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನ ನೀವು ನೋಡಬಹುದು. ಶುಭವಾಗಲಿ. ಸರಿ ಗುರುಜಿ, ಇನ್ನು ಮನೆಮದ್ದು ಭಾಗದಲ್ಲಿ ನಮ್ಮ ವೀಕ್ಷಕರಿಗೆ ಯಾವ ಆರೋಗ್ಯದ ಸಲಹೆಯನ್ನ ನೀಡ್ತಾ ಇದ್ದೀರಿ? ಖಂಡಿತ. ಈ ಮನೆಮದ್ದಿಗೆ ಆಮ್ಲಪಿತ್ತ ಅಂತ ಕರಿತೀವಿ. ಅಂದ್ರೆ ಒಂದು ರೀತಿಯಲ್ಲಿ ಹುಳಿಯಾದಂಥ ಒಂದು ಬೆಳಗ್ಗೆ ಟೈಮು ವಾಮಿಟ್ ಆಗೋ ರೀತಿಯಾದಂಥ ಒಂದು ಸ್ಥಿತಿ, ಅಂದರೆ ಆಮ್ಲಪಿತ್ತ ಇದ್ದಂಥ ಪಕ್ಷದಲ್ಲಿ ಆ ರೀತಿಯಾದಂಥ ಒಂದು ವಾತಾವರಣ ಇರತಕ್ಕಂಥದ್ದು. ಅಂಥವರು ಅಂಥ ಸಮಸ್ಯೆಗಳಿರ್ತಕ್ಕಂಥವ್ರಿಗೆ ಅಥವಾ ಆಮ್ಲಪಿತ್ತ ಜಾಸ್ತಿ ಆಯಿತು ಅಂತಕ್ಕಂಥವ್ರಿಗೆ ಬೆಲ್ಲ, ಜೀರಿಗೆ, ಸಾಸಿವೆ ಇವುಗಳನ್ನು ಸಮಪ್ರಮಾಣದಲ್ಲಿ ತೆಗೆದುಕೊಂಡು ಅದನ್ನು ಚೂರ್ಣ ಅಂದರೆ ಪುಡಿ ಮಾಡಿಬಿಟ್ಟು ಆ ಚೂರ್ಣವನ್ನು ಮಾಡಿಕೊಳ್ಬೇಕು. ಅದರಲ್ಲಿ ಸ್ವಲ್ಪ ಮಾತ್ರ ಸಣ್ಣ ಪ್ರಮಾಣ ಸ್ವಲ್ಪ ಮಾತ್ರ ಹಿಂಗನ್ನು ಸೇರಿಸಿಬಿಟ್ಟು ಬಿಸಿ ನೀರಿನೊಂದಿಗೆ ಒಂದು ಅರ್ಧ ಚಮಚವನ್ನು ಸೇವಿಸೋದ್ರಿಂದ ಆ ಆಮ್ಲಪಿತ್ತ ನಿವಾರಣೆ ಆಗ್ತಕ್ಕಂಥದ್ದು. ಆ ಪಿತ್ತಬಾಧೆಯಿಂದ ಆಮ್ಲಪಿತ್ತ ಬಾಧೆಯಿಂದ ನಿವಾರಣೆಯನ್ನು ಹೊಂದತಕ್ಕಂಥದಕ್ಕೆ ದಾರಿ ಇದೆ. ಶುಭವಾಗಲಿ. ಸರಿ ಗುರುಜಿ, ಒಬ್ರು ಕಾಲರ್ ಹಿಡಿತಾರೆ. ಬೆಂಗಳೂರಿನಿಂದ ಶಂಕರ್ ಕರೆ ಮಾಡಿದ್ದಾರೆ. ನಮಸ್ಕಾರ ಶಂಕರ್, ಹೇಳಿ ಯಾರ ಬಗ್ಗೆ ಕೇಳಬೇಕಿತ್ತು? ಜೋರಾಗಿ ಮಾತನಾಡಿ. ಹುಟ್ಟಿದ ದಿನಾಂಕ ಗೊತ್ತಾ? ದಿನಾಂಕ ಗೊತ್ತು ಮೇಡಮ್. ಹೇಳಿ. 3ನೇ ತಾರೀಕು 1ನೇ ತಿಂಗಳು 1968. ಸಮಯ ತಿಳಿಸಿ. ಸಮಯ ಬೆಳಗಿನ ಜಾವ 4:30. ಹೌದು. ಓಕೆ ಶಂಕರ್, ಗುರುಜಿ ಇದ್ದಾರೆ, ಮಾತನಾಡಿ. ನಮಃ ಶಿವಾಯ. ಗುರುಜಿ ನಮಃ ಶಿವಾಯ. ನಮ್ದು ಪ್ರಾಬ್ಲಮ್ ಜಾಸ್ತಿ ಆಗಿದೆ ಸ್ವಾಮಿ. ಮನೆಗಳದ್ದು ಬಾರಿ 5 ವರ್ಷದಿಂದ 6 ವರ್ಷದಿಂದ ಒಬ್ರು ತೀರ್ಕೊಂಡಾಗದ್ಮೇಲೆ ಈ ಕೈ ಇಟ್ಟಿದ್ ಬಾಯಿಗತ್ತಲ್ಲ, ಬಾಯಿ ಇಟ್ಟಿದ್ ಕೈಗತ್ತಲ್ಲ, ಕೈಯಲ್ಲಿ ಇದ್ದಿದ್ದು ತಿನ್ನೋದಿಲ್ಲ. ಏನ್ ಮಾಡಕ್ ಹೋದ್ರೆ ಕೈಗೂ ಬಾಯಿಗೂ ಏನಕ್ಕೂ ಸೇರ್ತಾ ಇಲ್ಲ. ಆಗ್ಲಿ, ನಮ್ಮದೊಂದು ಪದ್ಧತಿಗಳಿದೆ.
ನೀವು ಸಮಸ್ಯೆಗಳನ್ನ ಹೇಳಿಕೊಳ್ಳುವುದರ ಬದಲು ಸಮಸ್ಯೆಯನ್ನು ನಮ್ಮಿಂದ ತಿಳ್ಕೊಳ್ಬೇಕಾಗತ್ತೆ. ಕಾರಣ ಏನಂತಂದರೆ, ನಿಜವಾದಂಥ ಜ್ಯೋತಿಷಿಗಳಾದಂಥವರು ಜಾತಕವನ್ನು ನೋಡಿದ ತಕ್ಷಣವೇ ಸಮಸ್ಯೆ ಏನು ಅಂತಕ್ಕಂಥದ್ದನ್ನ ಅರಿವಿಗೆ ತಂದುಕೊಳ್ತಾರೆ. ಹೇಗೆ ನಿಜವಾದಂಥ ವೈದ್ಯರು ನಾಡಿ ಹಿಡಿತಿದ್ದಂಗೆ ನಿನ್ನ ಸಮಸ್ಯೆ ನಿಂತ ರೋಗ ಹೀಗೆ ಅಂತ ಹೇಳ್ತಾರೋ, ಜ್ಯೋತಿಷಿಗಳು ಅದೇ ರೀತಿಯಲ್ಲಿ ನುಡಿಬೇಕು. ನೀವು ಸಮಸ್ಯೆಯನ್ನು ಹೇಳಿಬಿಟ್ಟು ಅದಕ್ಕೆ ಪರಿಹಾರವನ್ನು ಹುಡುಕ್ತಕ್ಕಂಥದ್ರಿಂದ ಯಾವ ಜ್ಯೋತಿಷಿಗಳ ಹತ್ರನೂ ಹೋಗುವಂಥ ಅವಶ್ಯಕತೆಗಳೇ ಇರೋದಿಲ್ಲ. ಹಾಗಾಗಿನೇ ಮೊದಲು ಸಮಸ್ಯೆ ಹೇಳ್ತಾರ ಇಲ್ವಾ ಅಂತಕ್ಕಂಥದ್ದನ್ನು ನೋಡ್ಕೊಳ್ಳಿ. ಈ ಜಾತಕಕ್ಕೆ ನುಡಿತಕ್ಕಂಥದ್ದು ಏನಂತಂದರೆ, ಧನಿಷ್ಠಾ ನಕ್ಷತ್ರದ ಜನನವಾಗಿರ್ತಕ್ಕಂಥದ್ದು, ಗುರು ವಕ್ರತ್ವವನ್ನು ಹೊಂದಿರತಕ್ಕಂಥ ಲಗ್ನಾಂಶವನ್ನು ನೋಡಿದಾಗ ಜ್ಯೇಷ್ಠ ನಕ್ಷತ್ರ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ. ಹತ್ತತ್ರ ಈ ಜಾತಕಕ್ಕೆ 2008ರಿಂದ ಈಚೆಗೆ ಶನಿಯ ದಶಾಭುಕ್ತಿಗಳು ಅಂತಕ್ಕಂಥದ್ದು ಪ್ರಾರಂಭ ಆಗಿದೆ. 2008ರಿಂದಲೂ ಕೂಡ ಈ ಜಾತಕಕ್ಕೆ ಅಲ್ಲಿವರೆಗೂ ತುಂಬಾ ಚೆನ್ನಾಗಿದ್ದಂಥ ಒಂದು ಜೀವನ ಅಂತಕ್ಕಂಥದ್ದು 2008ರಿಂದ ಏಪ್ರಿಲಿಂದ ಈಚೆಗೆ ಒಂದೊಂದೇ ಹಂತವನ್ನ ಕೆಳ ಹಂತವನ್ನು ನೋಡ್ತಕ್ಕಂಥ ಒಂದು ಸ್ಥಿತಿಗತಿಗಳು. ಅದರಲ್ಲೂ 2013ರಿಂದ ಈಚೆಗಂತೂ ಕೂಡ ರವ ನರಕಗಳನ್ನು ಅನುಭವಿಸ್ತಾ ಇರತಕ್ಕಂಥದ್ದು. ಯಾವ ಕೆಲಸಗಳು ಕಾರ್ಯಗಳು ಆಗ್ತಾ ಇಲ್ಲ, ಅದು ಹೇಗೆ ಬರ್ತದೋ ಏನು ಕಥೆಯೋ ಯಾವುದೂ ಗೊತ್ತಾಗ್ತಾ ಇಲ್ಲ. 2014 ಡಿಸೆಂಬರಿಂದ ಈಚೆಗಂತೂ ಕೂಡ ವಿಪರೀತವಾದಂಥ ಸಂಕಷ್ಟ, ಅವಮಾನ, ಅಪನಿಂದನೆಗಳು, ಹೆಲ್ತ್ ಸರಿ ಇಲ್ಲ, ಯಾಕೋ ವೇರಿಯೇಷನ್ಸು, ಕಫ ಜಾಸ್ತಿ ಆಗ್ತಕ್ಕಂಥದ್ದು ಅಥವಾ ಶುಗರ್ಗೆ ಸಂಬಂಧಪಟ್ಟಂತೆ ಏನಾದರೂ ತೊಂದರೆಗಳಾಗ್ತಕ್ಕಂಥದ್ದು, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇವು ಕೂಡ ತುಂಬ ಸಂಕಷ್ಟಗಳು. 2017 ಜನವರಿ ಪ್ರಾರಂಭ ಆದ ಮೇಲೆ ಅಂತೂ ಕೂಡ ಬರೀ ಒತ್ತಡಗಳಾಗ್ತಾ ಇರತಕ್ಕಂಥದ್ದು. ಏನು ಮಾಡಬೇಕು ಮಾಡಬೇಕು ಏನು ಕೂಡ ಗೊತ್ತಾಗ್ತಾ ಇಲ್ಲ. ಬರೀ ಒತ್ತಡಗಳಲ್ಲಿ ಬುದ್ಧಿ ಮಂಕು ಕವಿದು ಬಿಟ್ಟಿದೆ. ಹೌದೋ ಅಲ್ಲವೋ? ಹೌದು. ಹೇಳಿ. ಈ ಜಾತಕಕ್ಕೆ ಅನುಕೂಲವಾಗಬೇಕು ಅಂತಂದ್ರೆ ತುಂಬಾ ಸಂಕಷ್ಟ. ಯಾಕಂದ್ರೆ ಇತ್ತೀಚೆಗೆ ಯಾವುದೋ ಒಂದು ಬರುವಂತ ಹಣದಲ್ಲೂ ಯಾವುದೋ ಒಂದು ಮೋಸ ಆಗಿರ್ತಕ್ಕಂಥ ಈ 1 ವರ್ಷದ ಈಚೆಗೆ ಯಾವುದೋ ಹಣಕಾಸು ಅಂತ ಗೊಂದಲದಲ್ಲಿ ಬರುತ್ತೋ ಇಲ್ವೋ ಅನ್ನೋ ರೀತಿಯಾದ ಗೊಂದಲದಲ್ಲಿ ನಿಂತಿರ್ತದೆ. ಒಂದು ಕೆಲಸವನ್ನ ಮಾಡಿ, ಈ ಜಾತಕಕ್ಕೆ ಅನುಕೂಲವಾಗಬೇಕು ಅಂತಂದ್ರೆ ಶನಿ ಅಂತಕ್ಕಂಥದ್ದು ಪೂರ್ತಿಯಾಗಿ ಮಲಗಿಸಿಬಿಡ್ತಾನೆ ಈ ಜಾತಕಕ್ಕೆ. ಹಾಗಾಗಿ ಒಂದು ಕೆಲಸ ಮಾಡಿ, ಪ್ರತಿ ಶನಿವಾರ ದಿವಸ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ಕೊಡ್ತಕ್ಕಂಥದ್ದು. ಅಲ್ಲಿ ಒಂದು ತುಂಬು ದೀಪ ಅಂದರೆ 24 ಗಂಟೆ ಉರಿತಕ್ಕಂಥ ಒಂದು ತುಂಬು ದೀಪವನ್ನು ಹಚ್ಚಬೇಕು. ಅಂದರೆ ಅದರಲ್ಲಿ ಎಣ್ಣೆಯಲ್ಲಿ ನಿಮ್ಮ ಮುಖವನ್ನು ನೋಡಿಬಿಟ್ಟು ಆ ದೀಪವನ್ನು ಹಚ್ಚತಕ್ಕಂಥದ್ದನ್ನು ಮಾಡಿ, ಖಂಡಿತ ನಿಮ್ಮ ಕರ್ಮ ಫಲಗಳು ಬಗೆಹರಿತದೆ. ಆ ಭಗವಂತನನ್ನ ಹನುಮಂತನಿಗೆ ಪ್ರಾರ್ಥನೆ ಮಾಡಿಕೊಂಡು ಬನ್ನಿ. ಅಯ್ಯ, ನನ್ನ ಕರ್ಮಗಳನ್ನು ಕಳೆದುಬಿಟ್ಟು ನನಗೆ ನೆಮ್ಮದಿ ಕೊಡು ಅಂತ ಹೇಳಿಬಿಟ್ಟು ಪರಿಶುದ್ಧಾತ್ಮದಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ಖಂಡಿತ ಅನುಕೂಲವಾಗುತ್ತೆ. ಶುಭವಾಗಲಿ. ಧನ್ಯವಾದಗಳು ಶಂಕರ್. ಗುರುಜಿ, ಈ ಮಿಥುನ ಸಂಕ್ರಮಣದಿಂದ ಏನೆಲ್ಲ ಸಂಕಷ್ಟಗಳು ಎದುರಾಗುತ್ತೆ ಅಥವಾ ಶುಭ ಫಲಗಳು ಪ್ರಾಪ್ತಿಯಾಗುತ್ತಾ? ಅದರಲ್ಲೂ ಯಾವ ಕ್ಷೇತ್ರದವರ ಆರ್ಥಿಕ ಪರಿಸ್ಥಿತಿಯಲ್ಲಿ ಏರುಪೇರಾಗುತ್ತೆ? ಹಾಗೆ ಮಿಥುನ ಸಂಕ್ರಮಣ ಎಷ್ಟು ದಿನಗಳ ಕಾಲ ಇರುತ್ತೆ? ಖಂಡಿತ. ಈ ಮಿಥುನ ಸಂಕ್ರಮಣ ಅಂತಕ್ಕಂಥದ್ದಂದ್ರೆ ಮಕರ ಸಂಕ್ರಮಣ ನೋಡಿದಿರಿ, ಪ್ರತಿಯೊಂದು ರಾಶಿನಲ್ಲೂ ಕೂಡ ರವಿ ಸಂಚಾರ ಮಾಡಬೇಕಾದ್ರೆ ಸಂಕ್ರಮಣ ಕಾಲ ಅಂತ ಕರಿತೀವಿ. ಅಂದರೆ ಆ ಸಂಧಿ ಕಾಲವನ್ನು ಸಂಕ್ರಮಣ ಕಾಲ ಅಂತ. ಆದರೆ ಮಕರ ಸಂಕ್ರಮಣ ಹೆಚ್ಚಾಗಿ ನಾವು ಆ ಪುಣ್ಯಕಾಲಗಳು, ಆಯನಗಳು ಚೇಂಜ್ ಆಗ್ತಕ್ಕಂಥದ್ರಿಂದ ಮಕರ ಸಂಕ್ರಮಣವನ್ನು ಹೆಚ್ಚಾಗಿ ನಾವು ಪ್ರಚಲಿತಕ್ಕೆ ತರ್ತಕ್ಕಂಥದ್ದು ಸಾಧ್ಯತೆಗಳು ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಮಿಥುನ ಸಂಕ್ರಮಣ, ಮಿಥುನ ರಾಶಿಗೆ ರವಿ ಸಂಚಾರ ಅಂದರೆ ರವಿ ಬಂದಿರತಕ್ಕಂಥದ್ದು. ಆ ಸಂಕ್ರಮಣ, ಆ ಮಿಥುನ ರಾಶಿನ ರವಿ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ರಿಂದ ಯಾವ ಕ್ಷೇತ್ರದವರಿಗೆ ಹೆಚ್ಚಿನದಾದಂಥ ತೊಂದರೆಗಳಾಗ್ತದೆ. ಆದರೆ ಆ ಯಾವ ಕ್ಷೇತ್ರದವರಿಗೆ ಅಂದರೆ ರಾಜಕೀಯ ಕ್ಷೇತ್ರದವರಿಗೆ ಸ್ವಲ್ಪ ಹೆಚ್ಚಿನದಾದಂಥ ತೊಂದರೆಗಳು ಒಂದು, ಅಥವಾ ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ತುಂಬ ಹೆಸರನ್ನು ಮಾಡಿರ್ತಕ್ಕಂಥ ವ್ಯಕ್ತಿತ್ವ, ರಾಜಕೀಯ ಕ್ಷೇತ್ರ ಮತ್ತು ಇಂಡಸ್ಟ್ರಿಯಲ್ ಸಂಬಂಧಪಟ್ಟಂತೆ ಎರಡೂ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಎಲ್ಲೋ ಒಂದು ಸಣ್ಣದಾಗಿ ಗಂಡಾಂತರಗಳು ಬರ್ತಕ್ಕಂಥದ್ದು. ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಯಾರಿಗೂ ಒಬ್ಬರಿಗೆ ತೊಂದರೆಗಳಾಗ್ತಕ್ಕಂಥದ್ದು, ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಏನೋ ಒಂದು ರೀತಿಯಾದಂಥ ತೊಂದರೆಗಳು, ಅಂದರೆ ತುಂಬ ಹೆಸರನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಹೆಚ್ಚಿನದಾದಂಥ ತೊಂದರೆಗಳು, ಆರೋಗ್ಯ ವ್ಯತ್ಯಾಸಗಳು ಅಥವಾ ಅವರಿಗೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಸಮಸ್ಯೆಗಳು ಎದುರಾಗ್ತಕ್ಕಂಥ ರಾಜಕೀಯ ಕ್ಷೇತ್ರದವರಿಗೆ ಸ್ವಲ್ಪ ಏನೋ ಒಂದು ತಳಮಳಗಳು ಅಥವಾ ಏನೋ ಒಂದು ತೊಂದರೆಗಳು ಆಗಲೇಬೇಕು ಅನ್ನೋ ರೀತಿಯಾದಂಥ ಒಂದು ಸ್ಥಿತಿಗತಿಗಳು ಒಂದು. ಅದರ ಜೊತೆಯಲ್ಲಿ ಸರ್ಕಾರಿ ಅಧಿಕಾರಿಗಳಾಗಿರ್ತಕ್ಕಂಥವ್ರಿಗೆ ಅಥವಾ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ತೊಂದರೆಗಳಾಗ್ತಕ್ಕಂಥ ಒಂದು ಸಂಭವಗಳಿದೆ. ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹರಿಸ್ತಕ್ಕಂಥದ್ದು, ಈ ಪದೇ ಪದೇ ಸಿಗಾಕೊಳ್ತಕ್ಕಂಥದ್ದು, ಏನೋ ಒಂದು ಮಾಡಿರ್ತಕ್ಕಂಥದ್ದು, ಯಾವುದೋ ಹಿಂದೆ ಮಾಡಿರ್ತಕ್ಕಂಥ ಕರ್ಮಫಲಗಳು ಇವಾಗ ಪೀಡಿಸ್ತಕ್ಕಂಥದ್ದು, ಇವಾಗ ಏನಾದರೂ ಚಾಲು ಆಗ್ತಕ್ಕಂಥದ್ದು, ಈ ರೀತಿಯಲ್ಲಿ ಸರ್ಕಾರಿ ಅಧಿಕಾರದಲ್ಲಿರ್ತಕ್ಕಂಥವ್ರಿಗೆ, ಕೆಲಸ ಕಾರ್ಯಗಳಿರ್ತಕ್ಕಂಥವ್ರಿಗೆ ತೊಂದರೆಗಳು. ಟ್ರಾನ್ಸ್ಪೋರ್ಟ್ ಅಂದರೆ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಏನೋ ಒಂದು ತೊಂದರೆಗಳಾಗ್ತದೆ. ಯಾರೋ ಅವ್ರಿಗೂ ಮೋಸ ಮಾಡ್ತಕ್ಕಂಥದ್ದು, ಯಾರೋ ಕಳಿಸಿದಂಥವ್ರು ಐಟಮ್ ಬಂದಿಲ್ಲ ಅನ್ನೋ ರೀತಿಯಲ್ಲಿ ನಿಮಗೆ ತೊಂದರೆಗಳನ್ನು ಕೊಡ್ತಕ್ಕಂಥದ್ದು, ಈ ರೀತಿ ಆಗ್ತಕ್ಕಂಥ ಒಂದು ಸಂದರ್ಭಗಳಿದೆ ಈ ಮಿಥುನ ರಾಶಿ ರವಿ ಸಂಚಾರದಿಂದ.
ಇನ್ನು ಹೆಚ್ಚಿನದಾಗಿ ರಾಶಿಫಲಗಳ ಮೇಲೆ ಹೆಚ್ಚಿನದಾದಂಥ ಪರಿಣಾಮವನ್ನು ಬೀರ್ತದೆ. ಒಂದೊಂದು ಕ್ಷೇತ್ರದವರೆಗೂ ಒಂದೊಂದು ರೀತಿಯಾದಂಥ ಪರಿಣಾಮ ಬೀರಿದ್ರೂ ಕೂಡ ಇಂಥ ಒಂದು ಕ್ಷೇತ್ರಗಳಲ್ಲಿರ್ತಕ್ಕಂಥವ್ರು ಬಹಳ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು. ಅದರ ಸದ್ಯದಲ್ಲೇ ನೋಡುವಂಥ ಒಂದು ಯೋಗವೂ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಶುಭವಾಗಿ. ಅಂದ್ರೆ ರಾಜಕಾರಣಿಗಳು ಹಾಗೆ ಸರ್ಕಾರಿ ಅಧಿಕಾರಿಗಳು ಎಚ್ಚರದಿಂದ ಇರಬೇಕು ಅನ್ನೋದನ್ನ ತಿಳಿಸ್ಕೊಟ್ರಿ ಗುರುಜಿ. ಧನ್ಯವಾದಗಳು. ನಮಃ ಶಿವಾಯ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ವೀಕ್ಷಕರೇ, ಇನ್ನು ಗುರುಜಿಯವರ ನೇರ ಭೇಟಿಗಾಗಿ ಈ ಅಡ್ರೆಸ್ ಮತ್ತೆ ಫೋನ್ ನಂಬರ್ನ ನೋಟ್ ಮಾಡ್ಕೊಳ್ಳಿ. ಶಿವಶ್ರೀ ಜ್ಯೋತಿಷ್ಯ ಕೇಂದ್ರ ನಂಬರ್ 5, 3ನೇ ಮುಖ್ಯ ರಸ್ತೆ, ಶಂಕರನಗರ, ಮಹಾಲಕ್ಷ್ಮಿ ಲೇಔಟ್, ಬಸ್ ಸ್ಟಾಪ್ ಹತ್ತಿರ, ಬೆಂಗಳೂರು 560096. ದೂರವಾಣಿ ಸಂಖ್ಯೆಗಳು ಹೀಗಿದೆ: 997227371119, ಮತ್ತೊಂದು ದೂರವಾಣಿ ಸಂಖ್ಯೆ 9686869938. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ರಾಶಿ ಭವಿಷ್ಯ.